ಆಮೇಲೆ ನಾವು ಕೂಡ ಜನ ಏನು ಮಾಡ್ತೀವಿ, ಇಂಥದ್ರಿಂದ ರೋಗ ಬರ್ತದೆ ಅಂತ ಗೊತ್ತಿದ್ರೂ ಕೂಡ ಅದನ್ನೇ ಜಾಸ್ತಿ ಮಾಡ್ತೀವಿ. ಸಿಗರೆಟ್ನಿಂದ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಇರ್ತದೆ. ಅದು ಓದ್ಕೊಂಡು ಪುನಃ ಸಿಗರೆಟ್ ಸೇರ್ತಾ ಇರ್ತೀವಿ. ಅದರಿಂದ ಕ್ಯಾನ್ಸರ್ ಬರ್ತದೆ ಅಂತ ಗೊತ್ತಿದ್ದು ಕೂಡ ಅದನ್ನೇ ಮಾಡ್ತೀವಿ ನಾವು. ಸೊ ಇದಕ್ಕೆ ಜನರು ಜಾಗೃತರಾಗಬೇಕಾಗ್ತದೆ. ಮತ್ತು ಕೆಟ್ಟ ಚಟಗಳಿಂದ ದೂರ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಾನು ಭಾಳ ಸಿಗರೇಟ್ ಸೇರ್ತಿದ್ದೆ ಒಂದು ಕಾಲದಲ್ಲಿ. ಆಮೇಲೆ ಸಿಗರೇಟ್ ಸೇದಿದ್ರೆ ಆಯುಷ್ ಕಡಿಮೆ ಆಯ್ತದೆ ಅಂತ ಗೊತ್ತಾಯಿತು, ಕಾಯಿಲೆ ಬರ್ತದೆ ಅಂತ. ಆಮೇಲೆ ಬಿಡ್ಬಿಟ್ಟೆ 87ನೇ ಇಸ್ವಿನಲ್ಲಿ. ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆದರೂ ಅದರ ಎಫೆಕ್ಟ್ ಏನಾಯಿತು ಅಂತಂದರೆ, ಸಿಗರೇಟ್ ಸೇರ್ತಾ ಇದ್ದದರಿಂದ ಹಾರ್ಟ್ ಪ್ರಾಬ್ಲಮ್ ಶುರುವಾಯಿತು. ನಾನು ಈಗ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡಿದ್ದೀನಿ. ಅಂದರೆ 2000ನೇ ಇಸ್ವಿನಲ್ಲಿ ಮಾಡಿಸ್ಕೊಂಡೆ. ಈಗಾಗಲೇ 24 ವರ್ಷ ಆಯ್ತಾ ಬಂದಿದೆ. ಜುಲೈ ತಿಂಗಳಲ್ಲಿ ಮಾಡಿಸ್ಕೊಂಡದು. ಸೊ ನಾನು ಹೆಚ್ಚಾಗಿ ಸಿಗರೇಟ್ ಸೇದೋದ್ರಿಂದ ಅದು ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಡಯಾಬಿಟಿಕ್ ಕೂಡ ಸೇರ್ಕೊಂಡ್ಬಿಡ್ತದೆ. ನಮ್ಮ ಆಹಾರ ಪದ್ಧತಿ, ನಮ್ಮ ಜೀವನ ಶೈಲಿ, ಇವನ್ನ ನಾವು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಆಹಾರ ಪದ್ಧತಿ, ಜೀವನ ಶೈಲಿ ಅನೇಕ ರೋಗಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈ ರೀತಿಯ ಸಮಾಜದಲ್ಲಿ ಜಾಗೃತಿ ಬೆಳೆಸ್ತಕ್ಕಂಥದ್ದು ಕೂಡ ಆರೋಗ್ಯ ಇಲಾಖೆಯ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆ ದಿಕ್ಕಿನಲ್ಲಿ ಆರೋಗ್ಯ ಇಲಾಖೆ ಕೆಲಸ ಮಾಡಲಿ. ವೈದ್ಯರುಗಳು ಹೇಗೆ BC ರಾಯ್, ಈಗ ಅವ್ರನ್ನ ನೆನ್ಕೊಳ್ತೀವಿ, ಅವರ ಬದುಕು ನಮಗೆಲ್ಲ ಪ್ರೇರಣೆ ಅಂತೇಳಿ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಅದರಿಂದ ಅವರಿಂದ ನಾವು ಪ್ರೇರಣೆ ಮಾಡ್ತೀವಿ ಅಂತಂದರೆ ಅವ್ರ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಹೇಗೆ ಶ್ರೇಷ್ಠ ವೈದ್ಯರಾಗಿದ್ದರು BC ರಾಯ್ ಅವರು, ಅದೇ ರೀತಿ ನಾವು ಕೂಡ ವೈದ್ಯ ವೃತ್ತಿನಲ್ಲಿ BC ರಾಯ್ ಆಗಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು, ಆದರೆ BC ರಾಯ್ ಅವರು ನಡೆದಂಥ ದಾರಿನಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದನ್ನು ಮಾಡಿದ್ರೆ BC ರಾಯ್ ಅವರಿಗೆ ಗೌರವವನ್ನು ಸಲ್ಲಿಸಿದಾಗ್ತದೆ.